ಹಾಯ್ ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೀಪಾ ಚಿದಾನಂದ್ ವ್ಲಾಗ್ಸ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ಇವತ್ತು ತುಳಸಿ ಗಿಡದ ಬಗ್ಗೆ ಯಾವ ಉಪಯೋಗ ಇದೆ, ತುಳಸಿ ಗಿಡ ಹೇಗೆಲ್ಲ ನಮಗೆ ಮಾನವರಿಗೆ ಹೇಗೆ ಪ್ರಯೋಜನಕಾರಿಯಾಗಿದೆ, ಯಾವ್ಯಾವ ಔಷಧಿ ಗುಣ ಹೊಂದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ತುಳಸಿ ಗಿಡ ಒಂದು ರೋಗ ನಿವಾರಕ ಸಸ್ಯ ಆಗೈತಿ. ನಮ್ಗೆ ಶೀತ, ಕೆಮ್ಮು ಮತ್ತು ಉಸಿರಾಟದ ಸೋಂಕುಗಳಿದ್ರೆ ಉಸಿರಾಟದ ಸೋಂಕುಗಳ ಚಿಕಿತ್ಸೆ ನೀಡುವಲ್ಲಿ ಪರಿಣಾಮಕಾರಿಯಾಗಿ ಉಪಯೋಗ ಆಗ್ತೈತಿ. ಇದನ್ನು ಖಾಲಿ ಹೊಟ್ಟೆ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಆಕತಿ. ತುಳಸಿ ಸಸ್ಯದಲ್ಲಿ ಆ್ಯಂಟಿವೈರಲ್, ಆ್ಯಂಟಿಫಂಗಲ್, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣ ಸಂಯೋಜನೆಯಾಗಿದೆ. ಗಾಯಗಳು ಮತ್ತು ಸೋಂಕುಗಳನ್ನು ಗುಣಪಡಿಸಲು ಸಹಾಯಕವಾಗುತ್ತದೆ. ಮತ್ತು ಇನ್ನೊಂದು ವಿಶೇಷ ಏನು, ತುಳಸಿದ ರಕ್ತವನ್ನು ಶುದ್ಧೀಕರಣ ಮಾಡ್ತೈತಿ. ಅಂದ್ರೆ ಚರ್ಮದಲ್ಲಿ ಯಾವುದೇ ಒಂದು ಹುಳುಕಡ್ಡಿ ಏನೇ ಆದರೂ ತುಳಸಿ ಚಹಾ ಮಾಡಿಕೊಡೋದ್ರಿಂದ, ತುಳಸಿ ಅರ್ದು ಹಚ್ಚೋದ್ರಿಂದ ನಮಗೆ ಗುಣಕಾರಿಯಾಗುತ್ತೆ. ಕೀಟ ಕಡಿತವನ್ನು ಗುಣಪಡಿಸ್ತೈತಿ. ರಿಂಗ್ವರ್ಮ ಮತ್ತು ಕೀಟ ಕಡಿತದಂಥ ಕೆಲವು ಚರ್ಮ ಸೋಂಕು ತಾಜಾ ತುಳಸಿ ನಮಗೆ ಗುಣಪಡಿಸ್ತೈತಿ. ಕೀಲು ನೋವು ನಿವಾರಣೆ ಆಕತಿ. ತುಳಸಿ ನೀರು ಕುಡಿಯೋದ್ರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳಿಗೆ ಕರಗುವಂಥ ಶಕ್ತಿ ಇರ್ತೈತಿ. ಹಲ್ಲಿನ ಆರೋಗ್ಯಕ್ಕೆ ಕಾಪಾಡ್ತೈತಿ. ಬಾಯಿಯೊಳಗಿನ ಹುಣ್ಣುಗಳು ಗುಣಪಡಿಸ್ತೈತಿ. ನಮ್ಮ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ತೈತಿ. ಹೃದಯ ರಕ್ತ ನಾಳಗಳ ಕಾಯಿಲೆಯನ್ನು ತಡೆಗಟ್ತೈತಿ. ಹಲ್ಲಿನ ಆರೋಗ್ಯ, ಹಲ್ಲು ನೋಯ್ತಿರ್ತೈತೆ ಅಂತ ಇರ್ತಾರೆ ಒಬ್ಬರು, ಅವ್ರು ಅಗದ ತುಳಸಿ ತಿನ್ನೋದು ಹಲ್ಲಿನ ನೋವು ಕಡಿಮೆ ಆಕೈತಿ. ಪವಿತ್ರ ತುಳಸಿ ನಮ್ಮ ಊಟಕ್ಕೆ ಭಾಳ ಪ್ರಯೋಜನ. ಡೈಲಿ ಸೇವಿಸೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಕತಿ. ಥ್ಯಾಂಕ್ ಯು.